ಎಲ್ರಿಗೂ ನಮಸ್ಕಾರ. ನಾನು ಸುರಭಿ ರವಿಕುಮಾರ್. ನನ್ನ ಬಗ್ಗೆ ಹೇಳಬೇಕು ಅಂದರೆ ನಾನೊಬ್ಬಳು ಪ್ರೊಫೆಷ್ನಲ್ ಮಾಡೆಲ್, ಸರ್ಟಿಫೈಡ್ ಯೋಗ ಟ್ರೈನರ್ ಆ್ಯಂಡ್ ಅ ಸ್ಟೈಲಿಸ್ಟ್. ಇದು ನನ್ನ ಕಿರು ಪರಿಚಯ. ಮತ್ತು ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನನ್ನ ಫಸ್ಟ್ ವ್ಲಾಗ್ ಮಾಡ್ತಿದ್ದೀನಿ. ಸೊ ಫಸ್ಟ್ ವ್ಲಾಗ್ ಅಲ್ವಾ, ಸ್ವಲ್ಪ ಸ್ಪೆಷಲ್ ಆಗಿರಲಿ, ಇನ್ಸ್ಪೈರಿಂಗ್ ಆಗಿರಲಿ ಅಂತ ಹೇಳಿ ನನ್ನ ಪ್ರೊಫೆಷನಲ್ ಜರ್ನಿ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ನಾನು ನನ್ನ ಮೊದಲ ಕೆಲಸ ಶುರು ಮಾಡಿದ್ದು ಒಂದು MNC ಕಂಪನಿಯಿಂದ. ಅದು UK ಬೇಸ್ಡ್ ಕಂಪನಿ. ಒಳ್ಳೆ ಸ್ಯಾಲ್ರಿ ಇತ್ತು, ಕೆಲಸ ತುಂಬ ಚೆನ್ನಾಗಿತ್ತು. ಆದರೆ ಒಂದು ಪ್ರಾಬ್ಲಮ್ ಅಂದರೆ ನೈಟ್ ಶಿಫ್ಟ್. ಸೊ ಏನೂ ಮಾಡೋಕ್ಕಾಗಲ್ಲ, ಕೆಲಸ ಅಲ್ವಾ, ಮಾಡಲೇಬೇಕು. 1.5 ವರ್ಷ ಹಾಗೆ ಕೆಲಸ ಮಾಡ್ತಾ ಬಂದೆ. ಬಟ್ ನೈಟ್ ಶಿಫ್ಟ್ ನಿದ್ರೆ ಸಾಕಾಗ್ತಿರ್ಲಿಲ್ಲ. ಹಾಗಾಗಿ ತುಂಬ ಅಪ್ಸೆಟ್ ಆಗ್ತಾ ಬಂತು. ಅನಿವಾರ್ಯ, ಕೆಲಸ ಬಿಡಬೇಕಾಯಿತು. ಕೆಲಸ ಬಿಟ್ಟೆ. ವಾಟ್ ನೆಕ್ಸ್ಟ್? ಏನಾದರೂ ಮಾಡಲೇಬೇಕಲ್ವಾ? ಹಾಗಾಗಿ ನನ್ನ ಪ್ಯಾಷನ್ ಆಗಿದ್ದ ಮಾಡ್ಲಿಂಗ್ ಕಡೆ ಹೊರಟೆ. ಆಬ್ವಿಯಸ್ಲಿ ಎಲ್ಲರ ಥರ ಸ್ವಲ್ಪ ಜಿಮ್, ವರ್ಕೌಟ್, ಫ್ಲೆಕ್ಸಿಬಿಲಿಟಿ ಟ್ರೈನಿಂಗ್ ಎಲ್ಲ ಮಾಡಿ ಕಂಪ್ಲೀಟಾಗಿ ಫಿಟ್ ಆಗಿ ಮಾಡ್ಲಿಂಗ್ ಕೆರಿಯರ್ ಸ್ಟಾರ್ಟ್ ಮಾಡಿದೆ. ಒಳ್ಳೊಳ್ಳೆ ಆ್ಯಡ್ಸ್ ಮಾಡಿದೆ, ರ್ಯಾಂಪ್ ಶೋಸ್ ಮಾಡಿದೆ, ಗೌರ್ಮೆಂಟ್ ಆ್ಯಡ್ಸ್, ಕಮರ್ಷಿಯಲ್ ಆ್ಯಡ್ಸ್, ಡಿಸೈನರ್ ಶೋಸ್, ರ್ಯಾಂಪ್ ಶೋಸ್, ಇವೆಂಟ್ಸ್, ಮಧ್ಯ ಕೆಲವೊಂದು ಸೀರಿಯಲ್ಸ್ ಆ್ಯಂಡ್ ಮೂವೀಸಲ್ಲೂ ಆ್ಯಕ್ಟ್ ಮಾಡಿದೆ. ಬಟ್ ನಿಮಗೆ ಗೊತ್ತು, ಈ ಪ್ರೊಫೆಷನಲ್ಲಿ ದಿನ ಕೆಲಸ ಇರೋದಿಲ್ಲ. ಎಷ್ಟೊಂದು ಟೈಮ್ ಖಾಲಿ ಇರಬೇಕಾಗತ್ತೆ. ಖಾಲಿ ಇರಬೇಕಾದ್ರೆಲ್ಲ ತುಂಬ ಬೋರ್ ಆಗ್ತಾ ಇತ್ತು. ಜೊತೆಗೆ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಹೀಗೆ ಒಂದಿನ ನಾನು ಜಿಮ್ಮಿಂದ ಮನೆಗೆ ಹೋಗೋ ಟೈಮಲ್ಲಿ ಪಾರ್ಕಲ್ಲಿ ಮಕ್ಕಳು ಕರಾಟೆ ಪ್ರಾಕ್ಟೀಸ್ ಮಾಡ್ತಿರೋದನ್ನು ನೋಡಿದೆ. ನನಗನ್ನಿಸ್ತು, ನಾನು ಯಾಕೆ ಕರಾಟೆ ಕಲಿಬಾರ್ದು? ಸೊ ಕರಾಟೆ ಕಲಿತು ನಾನು ಮಕ್ಳಿಗೆ ಟ್ರೈನ್ ಮಾಡ್ಬೋದಲ್ವಾ ಅಂತ ಅನ್ನಿಸ್ತು. ಆದರೆ ಅಲ್ಲಿದ್ದವರೆಲ್ಲ ತುಂಬ ಚಿಕ್ಕ ಚಿಕ್ಕ ಮಕ್ಕಳು. ನಾನು ತುಂಬ ದೊಡ್ಡವಳಿದ್ದೆ. ಬಟ್ ಪರವಾಗಿಲ್ಲ, ನನ್ನ ಪ್ರಕಾರ ಕಲಿಕೆಗೆ ವಯಸ್ಸಿನ ಮಿತಿ ಇಲ್ಲ ಅಲ್ವಾ? ಹಾಗಾಗಿ ಧೈರ್ಯ ಮಾಡಿ ಅವ್ರ ಹತ್ರ ಹೋಗಿ ಕೇಳಿದೆ, ನನಗೆ ಕರಾಟೆ ಹೇಳ್ಕೊಡ್ತೀರಾ ಅಂತ. ಅವರು ಖಂಡಿತ ಹೇಳ್ಕೊಡ್ತೀನಿ ಅಂತ ಹೇಳಿ ನಾಳೆಯಿಂದ ಕರಾಟೆ ಕ್ಲಾಸಿಗೆ ಬನ್ನಿ ಅಂತ ಅವರ ಕರಾಟೆ ಸ್ಕೂಲ್ ಅಡ್ರೆಸ್ನ ನನಗೆ ಕೊಟ್ಟರು. ಅವತ್ತಿನಿಂದ ನನ್ನ ಕರಾಟೆಯ ಜರ್ನಿ ಶುರುವಾಯಿತು. ನನ್ನ ಬೇರೆ ಕೆಲಸಗಳ ಜೊತೆಗೆ ಒಂದಿಷ್ಟು ವರ್ಷಗಳ ಕಾಲ ಕರಾಟೆ ಪ್ರಾಕ್ಟೀಸ್ ಮಾಡ್ತಾ ಬಂದೆ. ನಾನು ಪುಟ್ಟ ಮಕ್ಕಳಿಗೂ ಹೇಳ್ಕೊಡ್ತಾ ಇದ್ದೆ, ಬ್ರೌನ್ ಬೆಲ್ಟ್ವರೆಗೂ ಬಂದೆ. ಬಟ್ ಬೇರೆ ಕೆಲಸಗಳು ಇದ್ದಿದ್ದ ಕಾರಣ ನನ್ನ 100%ನ ನನ್ನ ಕರಾಟೆಗೆ ಕೊಡಲಿಕ್ಕಾಗಲಿಲ್ಲ. ನಾವು 100% ಯಾವುದೇ ಕೆಲಸಕ್ಕೆ ಕೊಡೋಕ್ಕಾಗಿಲ್ಲ ಅಂತ ಹೇಳಿದಾಗ ನಾವು ಆ ಕೆಲಸನ ಪ್ರೊಫೆಷನಲ್ ಆಗಿ ತಗೊಳ್ಳೋದು ತುಂಬ ಕಷ್ಟ. ಹಾಗಾಗಿ ಅನಿವಾರ್ಯ, ಬಿಡಲೇಬೇಕಾಯ್ತು. ಬಿಟ್ಟು ಮಾಮೂಲಿ ನನ್ನ ಶೋಸು, ಶೂಟ್ಸು ಇದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಾ ಬಂದೆ. ಹೀಗೆ ಒಂದಿನ ಫೋನ್ ನೋಡ್ತಾ ಕೂತಿದ್ದಾಗ ಫೇಸ್ಬುಕ್ಕಲ್ಲಿ ಒಂದು ಹುಡುಗಿ ಯೋಗ ಮಾಡಿರೋದನ್ನು ನೋಡಿದೆ. ಬಟ್ ಎಷ್ಟು ಚೆನ್ನಾಗಿ ಲೆಗ್ ಹೋಲ್ಡ್ ಮಾಡಿದ್ರಂದರೆ, ಅವತ್ತಿಗೆ ನನಗೆ ಅದನ್ನು ಲೆಗ್ ಹೋಲ್ಡ್ ಅಂತಾರೆ ಅಂತ ಗೊತ್ತಿಲ್ಲ. ಸೊ ಅದು ಒಂದು ಕಾಲನ್ನು, ಲೆಫ್ಟ್ ಲೆಗ್ನ ಕಿವಿ ಹತ್ರ ತೊಗೊಂಡು ಒಂದು ಸ್ಟ್ರೈಟಾಗಿ ನಿಂತಿದ್ರು, ಒಂದು ಸ್ಕೇಲ್ ಥರ ನಿಂತಿದ್ರು. ನಂಗೆ ನೋಡಿ ವಾವ್ ಅನ್ನಿಸ್ತು. ಇವತ್ತಿಗೆ ನನಗೆ ಆ ಹುಡುಗಿ ಮುಖ ಕೂಡ ನೆನಪಿಲ್ಲ, ಬಟ್ ಅವ್ರು ಮಾಡಿದ ಪೋಸ್ ನನಗೆ ನೆನಪಿದೆ. ಅವ್ರು ನನ್ನ ಎಷ್ಟು ಇನ್ಸ್ಪೈರ್ ಮಾಡಿದ್ರು ಅಂದರೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಅವರು ಯಾರಂತ ಗೊತ್ತಿಲ್ಲ. ಆದರೆ ಅವತ್ತು ಅವರು ಮಾಡಿದ ಆ ಪೋಸ್ ನಾನು ಇವತ್ತು ಯೋಗ ಟ್ರೈನರ್ ಆಗೋದಕ್ಕೆ ಮೇನ್ ರೀಸನ್ ಅಂತ ಹೇಳ್ಬೋದು. ಆ ಒಂದು ಪೋಸ್ ನನ್ನ ತುಂಬಾ ಇನ್ಸ್ಪೈರ್ ಮಾಡ್ತು. ನಾನು ಅದನ್ನ ಕಲಿಬೇಕು ಅಂತ ಹೊರಟೆ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ, ಅದ್ರ ಹೆಸರು, ಅದನ್ನು ಹೇಗೆ ಮಾಡೋದು, ಬಿದ್ದು ಎದ್ದು ಎಲ್ಲ ಪೋಸಸ್ ಕಲಿತೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಯೋಗ ಮೇಲೆ ಲವ್ ಆಗೋಯ್ತು ನನಗೆ. ಯೋಗ, ಮೆಡಿಟೇಷನ್, ಪ್ರಾಣಾಯಾಮ ಇದನ್ನು ತುಂಬ ಪ್ರೀತಿಸೋದಕ್ಕೆ ಶುರು ಮಾಡಿದೆ. ಆವಾಗ ಅನ್ನಿಸ್ತು, ನಾನು ನಿಜವಾಗ್ಲೂ ಯೋಗನ ಪ್ರೊಫೆಷನಲ್ ಆಗಿ ತಗೋಬೋದು ಅಂಥೇಳಿ. ಯಾಕಂದರೆ ಯೋಗ ಕ್ಲಾಸಸ್ ಎಲ್ಲ ಬರೀ ಬೆಳಗ್ಗೆ ಅಥವಾ ಸಂಜೆ ಇರತ್ತೆ, ಮಿಕ್ಕಿದಂತೆ ನಾನು ಬೇರೆ ಕೆಲಸಗಳನ್ನ ಕೂಡ ಮಾಡ್ಕೋಬೋದು ಅಂತ ಅನ್ನಿಸ್ತು. ಅದಕ್ಕೆ ನಾನು ಕಲಿತ್ರೆ ಸಾಕಾಗಲ್ಲ ಅಲ್ವಾ, ನಾನು ಅದಕ್ಕೆ ಸರ್ಟಿಫೈಡ್ ಆಗಬೇಕು. ಆವಾಗ ನನ್ನ ಕಣ್ಣಿಗೆ ಬಿದ್ದಿದ್ದು ನಿರ್ವಾಣ ಯೋಗ ಶಾಲಾ. ಅಲ್ಲಿ ಹೋಗಿ ನನ್ನ ಹಠ ಯೋಗ ಟೀಚರ್ ಕೋರ್ಸ್ನ ಕಂಪ್ಲೀಟ್ ಮಾಡಿಕೊಂಡು ನನ್ನ ಕ್ಲಾಸಸ್ನ ಶುರು ಮಾಡಬೇಕು ಅಂತ ಹೊರಟೆ. ಸೊ ಶುರು ಮಾಡಬೇಕು ಅನ್ನೋ ಟೈಮಲ್ಲಿ ನನ್ನ ಗುಡ್ ಲಕ್ ಆರ್ ಬ್ಯಾಡ್ ಲಕ್ ಏನು ಹೇಳ್ಬೇಕಂತ ಗೊತ್ತಿಲ್ಲ, ಕೊರೋನಾ ಬಂತು. ಸೊ ಕೊರೋನಾ ಬಂದಾಗ ಎಲ್ರಿಗೂ ಗೊತ್ತು, ಎಲ್ಲರಿಗೂ ಪ್ರಾಬ್ಲಮ್ಸ್ಗಳಾಯಿತು. ಅದರಲ್ಲೂ ನಮ್ಮ ಪ್ರೊಫೆಷನ್ಗೆ ತುಂಬ ಪ್ರಾಬ್ಲಮ್ ಆಗೋಯಿತು. ಸೊ ಇನ್ನೇನು ಮಾಡೋದು, ಇನ್ನೇನೂ ಕೆಲಸ ಇಲ್ಲ. ಹಾಗಾಗಿ ಯೋಗನ ಆನ್ಲೈನಲ್ಲಿ ತಗೊಳ್ಳೋಣ ಅಂಥೇಳಿ ಆನ್ಲೈನಲ್ಲಿ ಯೋಗ ಕ್ಲಾಸಸ್ನ ತಗೊಳ್ಳಿಕ್ಕೆ ಶುರು ಮಾಡಿದೆ. ಆನ್ಲೈನ್ ಯೋಗ ಕ್ಲಾಸಸ್ ಹೀಗೆ ಮುಂದುವರಿತಾ ಇತ್ತು. ಗೊತ್ತೇ ಆಗಲಿಲ್ಲ, 1.5 ವರ್ಷ ಲಾಕ್ಡೌನಲ್ಲೇ ಮುಗ್ದೋಗಿತ್ತು. ಬಟ್ ಲಾಕ್ಡೌನ್ ಮುಗಿತಾ ಬಂದ್ರೂ ಇಮಿಡಿಯೇಟ್ ಯಾರಿಗೂ ಕೆಲಸ ಸಿಗಲಿಲ್ಲ.
ಹಾಗೆ ಏನು ಕೆಲಸ ಮಾಡಬೇಕು ಅಂತಲೂ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಎಷ್ಟು ಕಲಿತ್ರು, ಏನು ಮಾಡಿದ್ರು, ಕೊನೆಗೆ ಇಲ್ಲಿ ಬಂದು ನಿಂತ್ಕೋತಾ ಇದ್ದೀನಿ, ಇದೇ ಜಾಗದಲ್ಲಿ ನಿಲ್ತಿದ್ದೀನಲ್ಲ ಅಂತ ಸಖತ್ ಬೇಜಾರಾಗ್ತಾ ಇತ್ತು. ಆವಾಗ ನನ್ನ ಕಣ್ಮುಂದೆ ನನ್ನ ಪಪ್ಪನ ಫೋಟೋ ಕಾಣಿಸ್ತು. ಇವತ್ತಿಗೆ ನಾನು ಅವ್ರನ್ನ ಕಳ್ಕೊಂಡು 13 ವರ್ಷಗಳೇ ಕಳೆದಿದೆ. ಆದರೆ ನನ್ನ ಪಪ್ಪ ಯಾವತ್ತಿಗೂ ನನ್ನ ಜೊತೆಗೇ ಇರ್ತಾರೆ. ನಾನು ಅವ್ರನ್ನ ಅಷ್ಟು ಪ್ರೀತಿಸ್ತೀನಿ, ಅವರು ನನ್ನ ಅಷ್ಟೇ ಪ್ರೀತಿಸ್ತಾರೆ. ಸೊ ಅವ್ರ ಹತ್ರ ಹೇಳ್ತಾ ಇದ್ದೆ, ಯಾಕೆ ಏನಾಗ್ತಿದೆ ನನ್ನ ಜೀವನದಲ್ಲಿ, ಏನು ಮಾಡ್ಬೇಕು ನಾನು ಅಂತ ಹೇಳಿ. ಆವಾಗ ಕೆಲಸಗಳಂತೂ ಹೇಗೂ ಸಿಗ್ತಾ ಇರಲಿಲ್ಲ. ನಾನು ಯಾಕೆ ಒಂದು ಸ್ಮಾಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬಾರ್ದು ಅಂತ ಅನ್ನಿಸ್ತು. ಯಾಕಂದರೆ ಕೆಲಸವಂತೂ ಹೇಗೂ ಇಲ್ಲ, ನಾವೇ ಒಂದು ಚಿಕ್ಕದಾಗಿ ಒಂದು ಬಿಸ್ನೆಸ್ ಮಾಡ್ಬೋದಲ್ವಾ ಅಂತೇಳಿ. ಏನು ಬಿಸ್ನೆಸ್ ಮಾಡೋದು, ಏನು ಗೊತ್ತಾಗ್ತಾ ಇರಲಿಲ್ಲ. ಆವಾಗ ನನಗನ್ನಿಸ್ತು, ನಾನು ಮಾಡೆಲ್ ಆಗಿದ್ದರಿಂದ ಎಷ್ಟೊಂದು ಸತಿ ನನಗೆ ರೆಂಟಲ್ ಕಾಸ್ಟ್ಯೂಮ್ಸ್ ಸಿಗ್ತಾನೇ ಇರಲಿಲ್ಲ. ಯಾವ್ದಾದ್ರು ಡಿಸೈನರ್ ಹತ್ರ ನನಗೆ ಯಾವುದಾದ್ರೂ ಶೂಟ್ಸ್ಗೆ ಏನಾದರೂ ಬೇಕು ಅಂತ ಕೇಳಿದಾಗ, ನಾವು ರೆಂಟಿಗೆಲ್ಲ ಯಾವುದು ಕಾಸ್ಟ್ಯೂಮ್ ಕೊಡಲ್ಲ, ನಾವು ಸೆಲೆಬ್ರಿಟೀಸ್ಗೆ ಹಂಗೆ ಕೊಡ್ತೀವಿ, ಬಿಕಾಸ್ ಅವರಿಂದ ನಮಗೆ ಪ್ರಮೋಷನ್ ಆಗುತ್ತೆ. ಸೊ ಬೇರೆಯವ್ರಿಗೆ ಕೊಡಬೇಕಂದ್ರೆ ಪರ್ಚೇಸ್ ಮಾಡಬೇಕಷ್ಟೇ ಅಂಥೇಳಿ. ಹೀಗೆ ಪರ್ಚೇಸ್ ಮಾಡ್ತಾ ಕೂತ್ರೆ ನಮಗೆ ಬರೋ ಸಂಬಳ ಎಲ್ಲ ಅಲ್ಲೇ ಹೋಗುತ್ತೆ. ಸೊ ಅದೊಂದಿತ್ತು ತಲೆಯಲ್ಲಿ. ಹೌದಲ್ವಾ, ರೆಂಟಲ್ಸ್ ಬಂದ್ಬಿಟ್ಟು ಎಲ್ಲರಿಗೂ ಕೈಗೆಟಕಲ್ಲ. ಸೊ ನಾನು ಯಾಕೆ ರೆಂಟಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು ಅಂತ ಅನ್ನಿಸ್ತು. ಬಟ್ ನಿಮ್ಗೆಲ್ರಿಗೂ ಗೊತ್ತು, ನಾನು ಸ್ಟಾರ್ಟ್ ಮಾಡೋ ಟೈಮಲ್ಲಿ ರೆಂಟಲ್ ಶಾಪ್ಸ್ ಅಷ್ಟೊಂದು ಇರಲಿಲ್ಲ. ಮತ್ತು ಜನ ಯೋಚನೆ ಮಾಡ್ತಾಯಿದ್ರು, ರೆಂಟಲ್ಸ್ ಎಲ್ಲ ಹೇಗಿರುತ್ತೆ, ಬಟ್ಟೆಗಳು ವಾಶ್ ಆಗಿರುತ್ತಾ, ನಮ್ಮ ಸೈಜಿಗೆ ಆಗುತ್ತಾ, ಮತ್ತು ಫೋಟೋದಲ್ಲಿ ಬೇರೆ ಇರುತ್ತೆ, ಡೈರೆಕ್ಟಾಗಿ ಬೇರೆ ಇರುತ್ತೆ. ಈ ಥರ ಜನಗಳಿಗೆ ತುಂಬ ಕನ್ಫ್ಯೂಷನ್ಸ್ ಇತ್ತು ರೆಂಟಲ್ಸ್ ಬಗ್ಗೆ. ಸೊ ಆವಾಗ ನನಗೆ ಅನ್ನಿಸ್ತು, ಇಲ್ಲ, ನಾನು ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಬಟ್ಟೆಗಳನ್ನ ರೆಡಿ ಮಾಡಬೇಕು, ಒಳ್ಳೆ ಡಿಸೈನರ್ ಬಟ್ಟೆಗಳನ್ನ ರೆಡಿ ಮಾಡಬೇಕು. ಯಾಕಂದರೆ ಚಿಕ್ಕದಿಂದ ಅಪ್ಪ ಒಳ್ಳೆ ಡಿಸೈನರ್ ಆಗಿದ್ದರಿಂದ ನನಗೆ ಆ ನಾಲೆಜ್ ಇತ್ತು, ಮತ್ತು ನಾನು ಮಾಡೆಲ್ ಆಗಿದ್ದರಿಂದ. ಸೊ ಇವತ್ತಿನ ಟ್ರೆಂಡ್ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಸೊ ನೆಕ್ಸ್ಟು ನಾನು ಫ್ಯಾಷನ್ ಇಂಡಸ್ಟ್ರಿ ಬಗ್ಗೆ ಸ್ಟಡಿ ಮಾಡ್ತಾ ಹೊರಟೆ. ಕಂಪ್ಲೀಟಾಗಿ ಬೊಟಿಕ್ ಸೆಟಪ್ ಅಂದರೆ ಏನು, ಫ್ಯಾಷನ್ ಅಂದರೆ ಏನು, ಸೊ ಫ್ಯಾಬ್ರಿಕ್ ಅಂದರೆ ಏನು, ಹೇಗೆ ಸ್ಟಿಚ್ ಮಾಡಬೇಕು, ಕಂಪ್ಲೀಟಾಗಿ ಅದ್ರ ಬಗ್ಗೆ ನಾಲೆಜ್ ತೊಗೊಂಡೆ. ಯೂಟ್ಯೂಬಲ್ಲಿ ಸರ್ಚ್ ಮಾಡು, ಅದು ಡೀಟೇಲ್ಸ್ ತಗೋ, ಅದನ್ನು ಚೆಕ್ ಮಾಡು. ಇದೇ ಆಯ್ತಾ ಬಂತು. ಎವ್ರಿ ಡೇ ಇದೇ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದು ಕಂಪ್ಲೀಟ್ ಆದಮೇಲೆ ನಾನು ಬೊಟಿಕ್ ಸೆಟ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡೆ. ಬೊಟಿಕ್ ಸೆಟ್ ಮಾಡಬೇಕು ಅಂತ ಹೇಳಿದ್ರೆ ಸಮ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಆಗಿ ಬೇಕಲ್ವಾ. ಸೊ ನನ್ನ ಹತ್ರ ಅಷ್ಟೊಂದು ದುಡ್ಡು ಇರಲಿಲ್ಲ. ನಾನೊಂದು ಟೈಲರ್, ಒಂದು ಅಸಿಸ್ಟೆಂಟ್ ಎಲ್ಲರನ್ನೂ ಇಟ್ಕೊಳ್ಳೋ ಅಷ್ಟು ದುಡ್ಡು ಇರಲಿಲ್ಲ. ಸೊ ಹಾಗಾಗಿ ನನ್ನ ಒಂದು ಟೈಲರ್ ಇದ್ದರು, ಅವರು ಸುಮಾರು ವರ್ಷಗಳಿಂದ ನಾನು ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ರು. ಅವ್ರ ಹತ್ರ ಹೋಗಿ ಕೇಳಿಕೊಂಡೆ, ಸೊ ನಾನು ಈ ಥರ ಬಟ್ಟೆಗಳು ಡಿಸೈನ್ ಮಾಡಿ ನಿಮಗೆಲ್ಲ ತೋರಿಸ್ತೀನಿ, ನಾನು ಸ್ಕೆಚ್ ಎಲ್ಲ ಮಾಡಿ ಕೊಡ್ತೀನಿ, ನೀವು ನನಗೆ ಅದು ಸ್ಟಿಚ್ ಮಾಡಿಕೊಡ್ತೀರಾ ಅಂಥೇಳಿ. ಅವ್ರು ಓಕೆ ಅಂತ ಹೇಳಿದ್ರು. ಸೊ ಅವ್ರು ಓಕೆ ಆಯಿತು. ಇನ್ನು ಬೊಟಿಕ್ ಸೆಟ್ ಮಾಡಬೇಕಲ್ಲ, ಸೊ ಅದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕು. ಅದ್ರ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಇವಾಗ ತಿಳಿದವ್ರು ಹೇಳ್ತಾರೆ, ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಆ ಬಿಸ್ನೆಸ್ ಇನ್ವೆಸ್ಟ್ಮೆಂಟಲ್ಲಿ 70% ನಮ್ಮ ಹತ್ರ ಇರಬೇಕು, 30% ನಾವು ಸಾಲ ಮಾಡಿಕೊಂಡ್ರೂ ಪರವಾಗಿಲ್ಲ ಅಂತ ಹೇಳಿ. ಸೊ ಪೂರ್ತಿ ಹಣನ ಸಾಲ ಮಾಡಿ ಯಾವುದೇ ಬಿಸ್ನೆಸ್ ಮಾಡಬಾರ್ದು ಅಂತ ಹೇಳ್ತಾರೆ. ನಿಜ ಹೇಳ್ಬೇಕಂದ್ರೆ 70% ಅಲ್ಲ, ನನ್ನ ಹತ್ರ 20% ಕೂಡ ಇರಲಿಲ್ಲ. ಸೊ ಹಾಗೆ ಯೋಚನೆ ಮಾಡ್ತಾಯಿದ್ದೆ, ಎಂಥ ಮಾಡೋದು, ಹಿಂಗಾಗೋಗ್ತಾ ಇದೆಯಲ್ಲ ಎಲ್ಲ ಕಲಿತ್ರು ಅಂತೇಳಿ. ಆವಾಗ ಅನ್ನಿಸ್ತು, ಯಾಕೆ ನಾನು ಮನೆಯಲ್ಲೇ ಶುರು ಮಾಡಬಾರ್ದು, ಯಾಕೆ ಒಂದು ಬಿಸ್ನೆಸ್ ಅಂದ ತಕ್ಷಣ ನಾವು ದೊಡ್ಡ ಮಳಿಗೆನಲ್ಲೇ ಶುರು ಮಾಡಬೇಕಂತ ಏನಿಲ್ಲ ಅಲ್ಲ, ಮನೆಯಿಂದನೂ ಕೂಡ ಶುರು ಮಾಡ್ಬೋದು ಅಂತ ತಲೆಯಲ್ಲಿ ಬಂತು. ನಮ್ಮನೆ ಸ್ವಲ್ಪ ದೊಡ್ಡದಾಗಿದ್ದರಿಂದ ಒಂದು ರೂಮಲ್ಲಿ ಕಂಪ್ಲೀಟ್ ಬೊಟಿಕ್ನ ಸೆಟ್ ಮಾಡಿ, ಕ್ರಿಯೇಟಿವಿಟಿ ಎಲ್ಲ ಯೂಸ್ ಮಾಡಿ ನಮ್ಮ ಮನೆಯಲ್ಲೇ ಒಂದು ರೂಮಲ್ಲಿ ನೀಟಾಗಿ ಬೊಟಿಕ್ ಸೆಟಪ್ ಮಾಡಿದೆ. ತುಂಬ ಡೆಕೋರೇಟಿವ್ ಆಗಿ ತುಂಬ ಚೆನ್ನಾಗಿ ಬಂತು. ಸೊ ಆಮೇಲೆ ಡಿಸೈನಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದೆ. ನನ್ನ ಟೈಲರ್ ನನಗೆ ಹೆಲ್ಪ್ ಮಾಡಿದ್ರು, ಒಳ್ಳೊಳ್ಳೆ ಬಟ್ಟೆಗಳು ಡಿಸೈನ್ ಮಾಡ್ತಾಯಿದ್ವಿ, ಕಾಸ್ಟ್ಯೂಮ್ಸ್ ರೆಡಿ ಆಗ್ತಾಯಿತ್ತು. ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು, ಸೆಲೆಬ್ರಿಟಿಗಳಿಗೆ ಕೊಡು, ಪ್ರಮೋಷನ್ ಮಾಡಿಸು, ತುಂಬ ಚೆನ್ನಾಗಾಗತ್ತೆ ಬಿಸ್ನೆಸ್ಸು, ಕ್ಲಿಕ್ ಆಗುತ್ತೆ ಅಂತೆಲ್ಲ. ಸೊ ಪ್ರಮೋಷನ್ ಮಾಡಲಿಕ್ಕೆ ಸೆಲೆಬ್ರಿಟಿಗಳಿಗೆ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಿಸೋ ಅಷ್ಟು ದುಡ್ಡು ನನ್ನ ಹತ್ರ ಇರಲಿಲ್ಲ. ಮತ್ತು ನಾನು ನಂಬೋದು ಜೆನ್ಯೂನ್ ಕಸ್ಟಮರ್ಸ್ನ. ನಮಗೆ ಯಾರಿಗೋ ನಾವು ಬಟ್ಟೆ ಕೊಟ್ಟ ತಕ್ಷಣ ಅವರಿಂದ ನಮಗೆ ಕಸ್ಟಮರ್ಸ್ ಬರ್ತಾರೆ, ಇಲ್ಲ, ಅದು ಹಾಗಲ್ಲ. ನನ್ನ ಪ್ರಕಾರ ಏನಂತ ಹೇಳಿದ್ರೆ, ನಮ್ಮ ಕಲೆಕ್ಷನ್ಸ್ ಚೆನ್ನಾಗಿರಬೇಕು, ನಮ್ಮ ಡಿಸೈನ್ ಚೆನ್ನಾಗಿರಬೇಕು, ಕ್ವಾಲಿಟಿ ಚೆನ್ನಾಗಿರಬೇಕು. ಸೊ ಮುಂಚೆ ಹಳೆ ಕಾಲದಲ್ಲೂ ಹಾಗೆ ಇತ್ತಲ್ವ, ಯಾವ ಪ್ರಮೋಷನ್ಸ್ ಇರಲಿಲ್ಲ, ಜನ ತೊಗೊಳ್ಳೋರು, ಅವರೊಂದು 4 ಜನಕ್ಕೆ ಹೇಳೋರು, ಬರೋರು. ಸೊ ನಾನು ನಂಬಿದ್ದು ಅದನ್ನೇ. ಹಾಗಾಗಿ ನನ್ನ ಕಸ್ಟಮರ್ಸ್ ನನ್ನ ಕೈ ಬಿಡಲಿಲ್ಲ. ಪ್ರತಿಯೊಬ್ಬರು ಬರೋರೆಲ್ಲ ಕಾಸ್ಟ್ಯೂಮ್ಸ್ನ ಇಷ್ಟಪಡೋದಕ್ಕೆ ಶುರು ಮಾಡಿದ್ರು. ಅವ್ರ ಫ್ರೆಂಡ್ಸ್ಗೆ, ಅವ್ರ ಫ್ಯಾಮಿಲಿಗಳಿಗೆ ರೆಫರ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಾ ಬಂತು. 1 ಕಾಸ್ಟ್ಯೂಮ್ 2 ಆಯಿತು, 2 3 ಆಯಿತು, 3 300 ಆಯಿತು. ಸೊ ಇವತ್ತಿಗೆ ನನ್ನ ಬಿಸ್ನೆಸ್ ತುಂಬ ಚೆನ್ನಾಗಿದೆ. ಇದೇ ಖುಷಿಯಲ್ಲಿ ನಾವು ಹೋದ ವರ್ಷ ಒಂದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ನಾನೇ ಸ್ವತಃ ಡಿಸೈನ್ ಮಾಡಿ ಒಂದಿಷ್ಟು ಮಕ್ಕಳಿಗೆ
ಒಳ್ಳೊಳ್ಳೆ ಬಟ್ಟೆಗಳನ್ನ ಡಿಸೈನ್ ಮಾಡಿ ಕೊಟ್ವಿ. ಆ ಮಕ್ಕಳು ಹಾಕಿ ಆ ಖುಷಿ ಪಟ್ರಲ್ಲ, ಅದು ನನ್ನ ಕಣ್ಮುಂದೆ ಇವತ್ತಿಗೂ ಇದೆ. ಅದು ನಂಗೆ ಯಾವುದ್ರಿಂದನೂ ಸಿಗಲ್ಲ, ಆ ಲೆವೆಲಿಗೆ ಖುಷಿ ಇದೆ ಅದು ನನಗೆ. ಸೊ ಅದು ನಂಗೆ ತೃಪ್ತಿನೂ ಇದೆ. ನನ್ನ ಕೆಲಸ ನಾವು ಬರೀ ಅರ್ನಿಂಗ್ಸ್ ಅಂತಲೇ ಕೂತ್ಕೊಬಾರ್ದು, ಅದರಲ್ಲಿ ಒಂದಿಷ್ಟು ಸಹಾಯ ಕೂಡ ನಾವು ಮಾಡ್ತಾ ಹೋಗಬೇಕು. ಸೊ ದೇವ್ರಿರ್ತಾನೆ, ದೇವ್ರು ಕಾಪಾಡ್ತಾ ಹೋಗ್ತಾನೆ. ಜೊತೆಗೆ ಇದ್ರ ಮಧ್ಯ ಸೆಲೆಬ್ರಿಟಿಗಳೇ ಬರೋದಕ್ಕೆ ಶುರು ಮಾಡಿದ್ರು ಕೆಲವರು. ಅವರೇ ಬಂದು ಕಾಸ್ಟ್ಯೂಮ್ ಕೇಳಿ ತೊಗೊಂಡು ಹೋಗ್ತಾಯಿದ್ರು. ಸೊ ಇವತ್ತಿಗೆ ನನ್ನ ಬಿಸ್ನೆಸ್ ತುಂಬ ಚೆನ್ನಾಗಿದೆ. ಒಂದು ಪುಟ್ಟ ಮನೆಯಲ್ಲಿ ಶುರು ಮಾಡಿದ ಬಿಸ್ನೆಸ್ ಇವತ್ತು ಮೈಸೂರಿನಲ್ಲೇ ಒಂದು ದೊಡ್ಡ ಮಳಿಗೆಯಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ನನಗಂತೂ ತುಂಬ ಖುಷಿ ಇದೆ. ಇದು ನಾನು ಕಂಡ ಕನಸು ಇವತ್ತು ನನ್ನ ಮುಂದೆ ನನಸಾಗಿ ನಿಂತಿದೆ. ಅದ್ರ ಬಗ್ಗೆ ನಂಗೆ ತುಂಬ ಖುಷಿ ಇದೆ. ಹೀಗೆ ಎಲ್ಲರೂ ಕನಸು ಕಾಣಿ, ತುಂಬ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಿ. ನಿಮ್ಮೆಲ್ಲ ಕನಸನ್ನು ನನಸು ಮಾಡ್ಕೊಳ್ಳೋ ಕಡೆಗೆ ನಿಮ್ಮ ಪಯಣ ಸದಾ ಸಾಗ್ತಾ ಇರಲಿ. ದೇವರು ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ. ನೀವು ಅಷ್ಟೇ ಎಲ್ರಿಗೂ ಒಳ್ಳೆಯದನ್ನು ಮಾಡಿ, ಒಳ್ಳೆಯದನ್ನು ಬಯಸಿ. ದೇವರು ಸದಾ ಕಾಪಾಡ್ತಾನೆ. ಮತ್ತು ಇದಾಗಿತ್ತು ನನ್ನ ಪುಟ್ಟ ಜರ್ನಿಯ ವಿಡಿಯೋ. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ. ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.